ಬಟ್ ಇಲ್ಲಿ ಬಂದ ಮೇಲೆ ಕೌಂಟಿಯಲ್ಲಿ ಅವನ ಲೈಫು ಯಾವ ಥರ ಚೇಂಜ್ ಆಯಿತು. ಫಸ್ಟ್ ವಿಷನ್ ಬೋರ್ಡ್ ನನಗೆ ಕ್ಲಾರಿಟಿ ಇತ್ತಿಲ್ಲ, ಸೆಕೆಂಡ್ ಟೈಮ್ ಮಾಡುವಾಗ ಫುಲ್ ಕ್ಲಾರಿಟಿ. ನಾನು ಬುಕ್ಕಲ್ಲಿ ಬರ್ದಿದ್ದೀನಿ ಯಾಕೆ ನಮ್ಮ ಹತ್ರ ದುಡ್ಡು ನಿಲ್ಲಲ್ಲ, ದುಡ್ಡು ಹೋಗ್ತಾ ಇರುತ್ತೆ ಅಂತ ಹೇಳಿ. ಸೊ ಐ ವುಡ್ ಸೇ ಇವನು ಫ್ಯೂಚರಿಗೆ ಬಿಸ್ನೆಸ್ಸೇ ಓನರೇ ಆಗ್ತಾನೆ, ಯಾಕಂದರೆ ಬಿಸ್ನೆಸ್ಸು ಅವನಿಗೆ ಬ್ಲೂ ಪ್ರಿಂಟ್ ಇದೆ ಅವನ ಹತ್ರ. ಇಲ್ಲಿ ಬಂದಿದ್ದು ನನ್ನ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ಕಮಿಟ್ಮೆಂಟ್ ಇರಿಸು. ಆ ವಿಡಿಯೋಕ್ಕೆ ನಾನು ಏನು ಮಾಡಿದೆ, ರೆಸ್ಯೂಮ್ನ ಕಲಿಸಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ಬಿಟ್ಟೆ. ಸೊ ಅಚೀವ್ಮೆಂಟ್ಸೇ ಜಾಸ್ತಿ, ಇಲ್ಲಿ ಕಲ್ತಿದ್ದೇ ಜಾಸ್ತಿ. ಲರ್ನಿಂಗ್ಸಿಗೆ ಇಲ್ಲಿ ಕಡಿಮೆನೇ ಇಲ್ಲ. ಎಲ್ರಿಗೂ ನಮಸ್ತೆ. ನೀವೇನಾದರೂ ನಮ್ಮ ಪ್ರೀವಿಯಸ್ ಟೆಸ್ಟಿಮೋನಿಯಲ್ ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ, ನನ್ನ ಒಂದು ಸ್ಟೂಡೆಂಟ್ಸ್ದು ಟೆಸ್ಟಿಮೋನಿಯಲ್, ಮೂವಿತಾ, ಸೋಮಾ ಆ್ಯಂಡ್ ನಮ್ಮ ಅವಿನಾಶ್ದು. ಸೊ 3 ಟೆಸ್ಟಿಮೋನಿಯಲ್ ನೀವು ನೋಡಿರ್ಬೋದು. ಆ್ಯಂಡ್ ನಾನು ಅವರೊಟ್ಟಿಗೆ ಸ್ಪೆಂಡ್ ಮಾಡಿರುವಂಥ ಟೈಮು, ಆ ಕೋಚಿಂಗು, ಅವರಿಗೆ ಆ ಡ್ರಿಲ್ ಮಾಡಿ ಅವರಿಗೆ ಒಂದು ಲೈಫಲ್ಲಿ ಏನೋ ಒಂದು ಮ್ಯಾಜಿಕಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಈ ಥರ ಒಂದು ನಮ್ಮ ಒಂದು ಕಂಪ್ಲೀಟ್ ಬ್ಯಾಚಿಗೆ ನಾನು ಕೋಚ್ ಮಾಡ್ತಾಯಿದ್ದೆ. ಆ್ಯಂಡ್ ಅದರೊಟ್ಟಿಗೆ ಇನ್ನೊಬ್ಬರು ಇದ್ದಾರೆ ನನ್ನೊಟ್ಟಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಓಕೆ, ಈಗ ವಿತನ್ ಮುತ್ತಣ್ಣನೇ ಅವನು. ಯಾಕಂದರೆ ಈಸ್ ಅ ವೆರಿ ನೈಸ್ ಪರ್ಸನ್, ಟ್ಯಾಲೆಂಟ್ ಎಲ್ಲ ಇದೆ. ಆದರೆ ಈ ವಾಸ್ ವರ್ಕಿಂಗ್ ಫಾರ್ ಪ್ರಾಪರ್ಟಿ, ಒಂದು 5 years ಅಲ್ಲಿ ವರ್ಕ್ ಮಾಡಿದ್ದಾನೆ, ಅಲ್ಲೂ ಚೆನ್ನಾಗಿದ್ದ. ಬಟ್ ಇಲ್ಲಿ ಬಂದ ಮೇಲೆ ಕೌಂಟಿಯಲ್ಲಿ ಅವನ ಲೈಫು ಯಾವ ಥರ ಚೇಂಜ್ ಆಯಿತು, ವಾಟ್ ಈಸ್ ದ ಲರ್ನಿಂಗ್, ಮತ್ತು ಕೆಲವು ಮ್ಯಾಜಿಕಲ್ ಥಿಂಗ್ಸ್ ಆಗಿದೆ. ಬನ್ನಿ ಅವನ್ನ ಮಾತಾಡ್ಸ್ಕೊಳ್ಳುವ. ಹಾಯ್ ವಿತನ್. ಹಾಯ್ ಸರ್, ವೆಲ್ಕಮ್ ಟು ದ BB ರಿಟ್ರೀಟ್, ಟ್ರೈಬ್ ರಿಟ್ರೀಟ್ ಶೋ. ಥ್ಯಾಂಕ್ ಯು ಸರ್. ಓಕೆ, ಹಾನೆಸ್ಟ್ ಆಗಿರಲಿ, ಅಥೆಂಟಿಕ್ ಆಗಿರಲಿ, ಆ್ಯಂಡ್ ಬಿ ಟ್ರೂತ್ಫುಲ್. ಏನಿರುತ್ತೆ ಶೇರ್ ಮಾಡು, ವಾಟ್ ಎವರ್ ಯು ವಾಂಟ್ ಟು ಶೇರ್ ವಿತ್ ದ ಟ್ರೈಬ್. ಎಸ್, ಫಸ್ಟಿಂದ ಬರ್ತೀನಿ ಜರ್ನಿ. ಫಸ್ಟ್ ಒಂದು ಆರ್ಗನೈಸೇಷನ್ ಒಂದು ಕೆಲಸ ಮಾಡ್ತಿದ್ದೆ. ಅಲ್ಲಿ ಹೆಂಗೆ ಅಂದರೆ ಮಾರ್ನಿಂಗ್ 9ಗೆ ಬರೋದು, ಈವ್ನಿಂಗ್ 5ಗೆ ಹೋಗೋದು. ಸೊ ಡೈಲಿ ಅದೇ ರೂಟೀನ್, ಒಂಥರ ಕಂಫರ್ಟ್ ಝೋನ್. ಅಲ್ಲಿ ವೈಫೈ ಇತ್ತು, TV ಇತ್ತು, ಆಟ ಆಡ್ಕೊಂಡು ಹಂಗೆ ಇದೆ. ಅದು ಡೇ ಶಿಫ್ಟ್, ನೈಟ್ ಶಿಫ್ಟ್ ಅಂತಿತ್ತು. ಸೊ ಡೇ ಡ್ಯೂಟಿ ಇದ್ದಾಗ ಕಂಫರ್ಟ್ ಝೋನು, ನೈಟ್ ಶಿಫ್ಟ್ ಮಾಡುವಾಗ ಓಕೆ ಮನೇಲೂ ಕೆಲಸ ಆಗ್ತಿತ್ತು. ಹಾಗೆ ಅದು 5 years ಆಯಿತು. ಒಂದು ಆಕ್ಸಿಡೆಂಟ್ ಆಯಿತು. ಆಕ್ಸಿಡೆಂಟ್ ಆದಾಗ ರಿಯಲೈಸ್ ಆಯಿತು ಲೈಫ್ ಏನಂತ. ಸೊ ಅಲ್ಲಿ ಕೆಲಸ ಕ್ವಿಟ್ ಮಾಡಿತ್ತಿಲ್ಲ, ಹಾಗೆ ಓಕೆ ಆ ಏರಿಯಾಕ್ಕೆ ಹೋಗೋದು ಬೇಡ, ಯಾಕೆಂದರೆ ಅದು ಅಲ್ಲೇ ಇದೇ ಆಗುತ್ತೆ. ಸೊ ಒಂದು ವೀಡಿಯೋ ಬಂತು ಯೂಟ್ಯೂಬಲ್ಲಿ. ಒಂದು ವೀಡಿಯೋ, ಫಸ್ಟ್ ವೀಡಿಯೋ ಪೋಸ್ಟ್ ಮಾಡಿದರು, ಜಾಬ್ ಓಪನಿಂಗ್ಸ್ ಇದೆ ಅಂತ. ಆ ವೀಡಿಯೋಕ್ಕೆ ನಾನು ಏನು ಮಾಡಿದೆ, ರೆಸ್ಯೂಮ್ನ ಕಲಿಸಿ ಡಿಲೀಟ್ ಫಾರ್ ಎವ್ರಿ ಒನ್ ಅಂತ ಕೊಟ್ಬಿಟ್ಟೆ. ಎಲ್ಲ ಒಂದು ಹೆದರಿಕೆ, ಅಲ್ಲಿ ಹೋದ್ರೂ ಏನಾಗುತ್ತೆ ಅಂತ. ಮತ್ತು ಇನ್ನೊಂದು ಸೆಕೆಂಡ್ ವೀಡಿಯೋ ಬಂತು, ಧೈರ್ಯ ಮಾಡಿ ಕಲಿಸಿ ಮತ್ತು ಅವತ್ತೇ ಸೇಮ್ ಡೇ ಕಲಿಸಿದ್ದೀನಿ, ನನಗೆ ಇಂಟರ್ವ್ಯೂ ಆಯಿತು. ಸೊ ಸೆಲೆಕ್ಟು ಆದೆ. ಸೊ ಇಲ್ಲಿ ಬಂದಿದ್ದು ನನ್ನ ಮೇನ್ ಇಂಟೆನ್ಷನ್ ಏನಾಗಿತ್ತು ಅಂದರೆ ಕಮಿಟ್ಮೆಂಟ್ ಇರಿಸು. ಅಂದರೆ ಇವಾಗ ಅದು ಆಕ್ಸಿಡೆಂಟು ಲೋನ್ ಅದರಲ್ಲಿತ್ತು. ಅಂದರೆ ವೆಹಿಕಲ್ಲು ಇನ್ಶೂರೆನ್ಸ್ ಎಲ್ಲ ಕ್ಲೇಮ್ ಆಗಿತ್ತಿಲ್ಲ. ಸೊ ಅದು ಪೇಮೆಂಟ್ ಮಾಡೋಕ್ಕೆ ಅಮೌಂಟ್ ಬೇಕಿತ್ತು. ಸೊ ನನ್ನ ಮೇನ್ ಇಂಟೆನ್ಷನ್ ಅರ್ನ್ ಮಾಡು, ಅಲ್ಲಿ ಪೇ ಮಾಡು. ಸೊ ಆ ಕಮಿಟ್ಮೆಂಟ್ಸಲ್ಲಿ ಬಂದಿದ್ದೆ. ಸೊ ಏನು ಲರ್ನಿಂಗ್ಸ್ ಇತ್ತಿಲ್ಲ, ಒಂಥರ ಝೀರೋ ನಾಲೆಜ್ ಅಂತ ಹೇಳ್ಬೋದಿತ್ತು. ಇಲ್ಲಿ ಬಂದಮೇಲೆ ಇಲ್ಲಿ ನೇಚರ್ ಮಧ್ಯ ಕೆಲಸ, ಆವಾಗ ನಾನು ನೋಡ್ತಾ ಇದ್ದೆ. ಮಿಂಗಲ್ ಆದಕ್ಕೆ ನಾನು ಬಂದಿದ್ದು ಬೇರೆ ಇಂಟೆನ್ಷನಲ್ಲಿ ದುಡ್ಡು ಮಾಡಬೇಕಂತ. ಬಟ್ ಇಲ್ಲಿ ಬಂದಮೇಲೆ ನನ್ನ ಇಂಟೆನ್ಷನ್ ಚೇಂಜ್ ಆಯಿತು. ಓಕೆ, ಎಲ್ಲ ಫ್ರೆಂಡ್ಲಿ ಆಗಿದ್ದರು, ಮತ್ತು ಸರ್ ಕಡೆಯಿಂದ ತುಂಬ ಲರ್ನಿಂಗ್ ಸಿಗ್ತಾಯಿತ್ತು. ಸೊ ಬಂದಿದ್ದು ಸೇಲ್ಸಿಗೆ ಅಂತ ಫ್ರಂಟ್ ಆಫೀಸ್ ಬಂದು ಎಲ್ಲ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದೆ. ಇಲ್ಲಿ ಕಲಿತು ಇವಾಗ ಹೆಂಗೆ ಅಂದರೆ ಓಕೆ ನನಗೆ ಎಲ್ಲದಕ್ಕೂ ನಾನು ರೆಡಿ, ಆ ರೇಂಜಿಗೆ ಬಂದು ನಿಂತಿದ್ದೀನಿ. ದುಡ್ಡಿಂದ ಹೋಯ್ತಿದ್ದೆ, ದುಡ್ಡು ಬೇಡ. ಸೊ ನಾನೇನು ಮಾಡಿದೆ, ಓಕೆ ಅದು ಹೆಂಗಿದೆ ಹಂಗೆ ಇರಲಿ, ನಾನೇನು ಮಾಡಬೇಕು, ನಾನೇನು ಕಲಿಬೇಕು, ಲರ್ನಿಂಗ್ಸ್ ಕಡೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಯಾವಾಗ ಲರ್ನಿಂಗ್ಸ್ ಕಡೆ ಫೋಕಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ, ನನ್ನ ಕಮಿಟ್ಮೆಂಟ್ಸ್ ಏನಿತ್ತು ಅದು ತನ್ನಷ್ಟಿಗೆ ಕ್ಲಿಯರ್ ಆಗ್ತಾ ಬಂತು. ಸೊ ಏನು ಡ್ರೀಮ್ ಇದೆ ಎಲ್ಲ ಅಚೀವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆಲ್ಮೋಸ್ಟ್ 1 year ನನ್ನಿದ್ದ ಡೆಬಿಟ್ಸ್ ಎಲ್ಲ ಕ್ಲಿಯರ್ ಮಾಡಿದೆ ಇಲ್ಲಿ ಜಾಯ್ನ್ ಆಗಿ. ಸಾಲ ಇದ್ದಿದ್ದೆಲ್ಲ ತೀರಿಸ್ಬಿಟ್ಟೆ. ಅಲ್ಲಿಂದ ಸರ್ದು ಸೆಷನ್ ಸ್ಟಾರ್ಟ್ ಆಯಿತು. ಸೊ ಒಂದೊಂದು ಸೆಷನ್, ಫಸ್ಟ್ ಒಂದು MMA ಸೆಷನ್ ಆಯಿತು. ಸೊ ಅಲ್ಲಿಂದ ಅಮೌಂಟ್ ಹೆಂಗೆ ಅಂದರೆ ನಮ್ಮದು ಸೇವಿಂಗ್ಸು ಆಗಲಿ ಏನಾಗಲಿ ಹೆಂಗೆ ನಾವು ಬ್ಯಾಲೆನ್ಸ್ ಮಾಡಬೇಕು, ಲೈಫ್ನ ಹೆಂಗೆ ಬ್ಯಾಲೆನ್ಸ್ ಮಾಡಬೇಕು, ಅದರಿಂದ ನನ್ನದು ಮನಿ ಮ್ಯಾನೇಜ್ಮೆಂಟ್ಸು ನನ್ನದು ಇಂಪ್ರೂವ್ಮೆಂಟ್ ಆಯಿತು. ಸೊ ಅಲ್ಲಿಂದ ವಿಷನ್ ಬೋರ್ಡು. ಸೊ ಅದು ಮೇಯ್ನು ವಿಷನ್ ಅಂದರೆ ನನ್ನ ಲೈಫ್ ಕ್ಲಾರಿಟಿನೇ ಇತ್ತಿಲ್ಲ. ಆ ವಿಷನ್ ಬೋರ್ಡ್ ಮಾಡುವಾಗೂ ಯೋಚನೆ ಮಾಡ್ತಿದ್ದೆ. ಒಂದು ಫಸ್ಟ್ ವಿಷನ್ ಬೋರ್ಡ್ ಟೂ ಟೈಮ್ಸ್ ವಿಷನ್ ಬೋರ್ಡ್ ಆಯಿತು. ಫಸ್ಟ್ ವಿಷನ್ ಬೋರ್ಡ್ ನನಗೆ ಕ್ಲಾರಿಟಿ ಇತ್ತಿಲ್ಲ, ಸೆಕೆಂಡ್ ಟೈಮ್ ಮಾಡುವಾಗ ಫುಲ್ ಕ್ಲಾರಿಟಿ. ಯಾಕೆಂದರೆ ಆಲ್ರೆಡಿ ಐಡಿಯಾಸ್ ನನ್ನ ಪಾಪಪ್ ಆಗಿತ್ತು. ಸೊ ಐಡಿಯಾಸ್ ಇಟ್ಕೊಂಡೆ ಏನಾರ ಮಾಡಬೇಕು ಅಂತ, ಇಯರ್ ವೈಸ್ ಯಾವ ವರ್ಷ ಏನು ಮಾಡಬೇಕಂತ. ಸೊ ಅದು 2025 ಜಾನ್ವರಿಗೆ ಕಾರ್ ತೆಗಿಬೇಕಂತಿತ್ತು.
ಅದೇನೋ ಸ್ವಲ್ಪ ಈ ಕಡೆಯಾಗಿ ಒಂದು 2 months ಡಿಲೇ ಆಗಿ ಫೆಬ್ರವರಿ ಲಾಸ್ಟ್ ಈ ಮಂತಲ್ಲೇ ಅಂದರೆ ಮಾರ್ಚಲ್ಲೇ ಕಾರು ಸಹ ತೆಗೆದಾಯಿತು. ಸೊ ಅಚೀವ್ಮೆಂಟ್ಸೇ ಜಾಸ್ತಿ, ಇಲ್ಲಿ ಕಲ್ತಿದ್ದೆ ಜಾಸ್ತಿ. ಲರ್ನಿಂಗ್ಸಿಗೆ ಇಲ್ಲಿ ಕಡಿಮೆನೇ ಇಲ್ಲ. ಲರ್ನಿಂಗ್ಸ್ ಕಲಿತಾ ಇರ್ತೀನಿ. ಅದಕ್ಕೆಲ್ಲ BB ಟ್ರೈಡ್ ಮತ್ತು ಭಜನ್ ಸರ್ ಕಡೆಯಿಂದ ಸೆಷನ್ಸು ಅದೇ ನನಗೆ ಪ್ಲಸ್ ಪಾಯಿಂಟ್ ಆಗಿದ್ದು. ಎಸ್. ಸೊ ಮಾರಲ್ ಆಫ್ ದ ಸ್ಟೋರಿ ಅಂತ ಹೇಳಿದ್ರೆ ನೋಡಿ, ನಾವೆಲ್ಲೋ ಒಂದು ಕಡೆ ಕಂಫರ್ಟ್ ಝೋನ್ ಅಂತ ಕೂತಿರ್ತೀವಿ, ಯಾವುದೋ ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇರ್ತೀವಿ, ಏನೋ ನಡೀತಾ ಇರುತ್ತೆ. ಆ ಒಂದು ಸ್ಪೇರ್ ಟೈಮಲ್ಲಿ ವೀಡಿಯೋ ನೋಡ್ಕೊಳ್ಳೋದು, ಏನೋ ಆಟ ಆಡ್ಕೊಳ್ಳೋದು, ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊಂಡು ಆಗಿಬಿಟ್ಟಿರ್ತೀವಿ. ದುಡ್ಡು ಕಳ್ಕೊಂಡಿರೋದನ್ನ ವಾಪಸ್ ಪಡಿಬೋದು. ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ನೀವು ಎಷ್ಟು ಕೋಟಿ ಬೇಕಾದರೆ ಕಳ್ಕೊಂಡಿರಿ, ಯು ಕ್ಯಾನ್ ಆಲ್ವೇಸ್ ಹ್ಯಾವ್ ದಟ್ ಮಲ್ಟಿ ಕ್ರೋರ್ಸ್ ಬರ್ಸ್ಬೋದು, ತೊಂದರೆ ಇಲ್ಲ. ಬಟ್ ಟೈಮ್ ಅಂತ ಇದೆಯಲ್ಲ, ದಟ್ ಈಸ್ ದ ಮೋಸ್ಟ್ ಪ್ರೀಷಿಯಸ್ ಗಿಫ್ಟ್ ವಿಚ್ ಯೂನಿವರ್ಸ್ ದೇವ್ರು ನಮಗೆ ಕೊಟ್ಟಿರೋದು. ಆ ಪ್ರೀಷಿಯಸ್ ಗಿಫ್ಟನ್ನ ನಾವೇನಾದರೂ ಟೈಮ್ ಪಾಸ್ ಮಾಡೋದಾಗಿರ್ಬೋದು, ಗ್ಯಾಂಬ್ಲಿಂಗ್ ಮಾಡೋದಾಗಿರ್ಬೋದು, ಬೇರೆ ಬೇರೆ ಥರದಲ್ಲಿ ನಾವು ತುಂಬ ಜನರು ಕಳ್ಕೊಬಿಡ್ತಾರೆ. ಮೇ ಬಿ ಪಾರ್ಟೀಸ್ ಅಂತ, ತುಂಬ ಪಾರ್ಟಿ ಮಾಡೋದು ತಪ್ಪಲ್ಲ. ಇನ್ನೊಂದು ಡ್ರಿಂಕ್ಸ್ ಇತ್ತು ಹ್ಯಾಬಿಟ್ಟು. ಡ್ರಿಂಕ್ಸ್ ಎಲ್ಲ ಆಲ್ಮೋಸ್ಟ್ ಬಿಟ್ಟು ಆಗಿದೆ, ಒಂದು 4 to 5 months ಪಕ್ಕ ಆಗಿದೆ ಡ್ರಿಂಕ್ಸು. ಆ್ಯಂಡ್ ನಾನ್ ವೆಜ್ದಲ್ಲಿ ಚಿಕನ್ ಅಂದರೆ ಫೇವ್ರೇಟು. ಇವಾಗ ಚಿಕನ್ ಒಂದು ತಿಂತ ಇಲ್ಲ, ಅದು ಬಿಟ್ಟು ಫಿಶ್ ಎಲ್ಲ ರೇರು. ಫಿಶ್, ಪೋರ್ಕು ಮತ್ತು ಮಟನ್ ತುಂಬ ರೇರು. ಮಂತ್ಲಿ 2 times ಹಂಗೆ. ಎಸ್. ಆದರೆ ಏನಂದರೆ ವಿ ಆರ್ ನಾಟ್ ಟೆಲ್ಲಿಂಗ್ ಚಿಕನ್ ತಿನ್ನಬೇಡಿ, ಮಟನ್ ತಿನ್ನಬೇಡಿ, ಪೋರ್ಕ್. ಯು ಕ್ಯಾನ್ ಈಟ್ ವಾಟ್ ಎವರ್ ಯು ವಾಂಟ್. ಬಟ್ ದ ಥಿಂಗ್ ಈಸ್, ನಮ್ಮಲ್ಲಿ ಚಿಕ್ಕವರಾಗಿರುವಾಗ ಒಂದು ಟ್ರೆಂಡ್ ಇತ್ತು, ನಾವು ವಿ ವರ್ ಈಟಿಂಗ್ ಗುಡ್ ಫುಡ್ ತಿಂದು ನಾವೆಲ್ಲೋ ಒಂದು ಕಡೆ ಯಾರಾದರೂ ನೆಂಟರು ಬಂದರು, ಫೆಸ್ಟಿವಲ್ಸ್ ಆಯಿತು, ಏನೋ ಆಯಿತು ಅಂದರೆ ವಿ ಯೂಸ್ ಟು ಈಟ್ ನಾನ್ ವೆಜ್ಜು. ಬಟ್ ಇವಾಗ ಟ್ರೆಂಡ್ ಹೆಂಗಾಗಿದೆ ಅಂತ ಹೇಳಿದ್ರೆ, ಥ್ಯಾಂಕ್ಸ್ ಟು ದ ಅಡ್ವರ್ಟೈಸಿಂಗ್, ಸಕ್ಕತ್ತಾಗಿರೋ ಅಡ್ವರ್ಟೈಸಿಂಗ್ ಆಗ್ತಾಯಿದೆ. ಎಲ್ಲ ಕಡೆ ಪೋಸ್ಟರ್ಸ್ ಆಗ್ತಾಯಿದ್ದಾರೆ, ಪ್ರತಿಯೊಂದು ಫುಡ್ಡು, ಆ ಫಿಂಗರ್ ಲಿಕ್ಕಿಂಗ್ ಗುಡ್ ಅಂತ ಸಮಥಿಂಗ್. ಸೊ ಏನಾಗ್ತಾಯಿದೆ, ಜನರಿಗೆ ಎಲ್ಲಿ ನೋಡಿದ್ರು ತಿನ್ನೋದೇ ಯೋಚನೆ. ಗ್ರೋತ್ ಬಗ್ಗೆ, ಲೈಫ್ ಬಗ್ಗೆ, ಇನ್ನೇನೋ ಮಾಡಬೇಕು, ಕಲಿಬೇಕು ಅಂತ ಯೋಚನೆ ಬರಲ್ಲ. ಐ ಮೀನ್ ಇಟ್ಸ್ ಅ ಟೆಂಪ್ಟೇಷನ್. ಈಗ ನಾವು ಅಷ್ಟೇ ಹೋಟೆಲ್ ಅಂತ ಹೇಳ್ಬಿಟ್ಟು ಮಾರ್ಕೆಟ್ ಮಾಡುವಾಗ ವಿಲ್ ಪುಟ್ ಅಬೌಟ್ ದ ಫುಡ್. ಸೊ ಕೆಲವು ಕಡೆ ನಾನು ನೋಡಿದ್ದೀನಿ, ಫುಡ್ಡನ್ನ ಯಾವ ರೇಂಜಿಗೆ ಪ್ರಮೋಟ್ ಮಾಡ್ತಾರೆ ಅಂತ ಹೇಳಿದ್ರೆ, ಅದರಲ್ಲಿ ಫೆವಿಕೋಲು ಇನ್ನು ಏನೇನೋ ಹಾಕ್ಬಿಟ್ಟು ಆ ವಿಸಿಬಿಲಿಟಿಗೋಸ್ಕರ ಮಾಡ್ತಾರೆ. ನನಗೆ ಶಾಕ್ ಆಯಿತು ಲಾಸ್ಟ್ ಟೈಮ್ ಒಂದು ಫೋಟೋಶೂಟಿಗೆ, ಸ್ವಲ್ಪ ಇದು ತನ್ನಿ, ಅದು ತನ್ನಿ. ಸೊ ಬೇಸಿಕಲಿ ಇಲ್ಲಿ ಲುಕ್, ವ್ಯೂ ಯಾವ ಥರ ಇರುತ್ತೆ ಅದನ್ನ ನೋಡಿಕೊಂಡು ಫುಡ್ ತಿನ್ನೋ ಒಂದು ಮೈಂಡ್ಸೆಟ್ಟು. ಸೊ ಅಲ್ಲಿ ಹೋದಾಗ ಒಂದು ಕುಡಿಯೋದು, ಸೆಲೆಬ್ರಿಟೀಸ್ ಕುಡಿಯೋ ಒಂದು ಫೋಸು, ಕುಡಿಬೇಕು ಅಂತ ಅನಿಸುತ್ತೆ, ಆಲ್ ದೀಸ್ ಥಿಂಗ್ಸು. ಸೊ ಅಥೆಂಟಿಕ್ ಫುಡ್ಡು ಹೋಗ್ಬಿಟ್ಟಿದೆ, ಏನೇನೋ ಗಾರ್ಬೇಜ್ ತಿಂತಾ ಇರ್ತೀವಿ. ಆ್ಯಂಡ್ ವಿ ಕ್ಯಾನ್ ಈಟ್ ಫುಡ್. ಇನ್ನು ನಮ್ಗೆ ಮರಿಬಾರ್ದು, ನಮ್ಮ ಮನೆಯಲ್ಲೂ ನಾವು ತರಕಾರಿ ತಿಂತಾಯಿದ್ವಿ, ಚೆನ್ನಾಗಿ ಹಣ್ಣು ತಿಂತಾಯಿದ್ವಿ, ಒಳ್ಳೆ ರೊಟ್ಟಿ, ಬೇರೆ ಬೇರೆ ಥರ ಫುಡ್ ತಿಂತಾಯಿದ್ವಿ, ಅದರೊಟ್ಟಿಗೆ ನಾನ್ ವೆಜ್ ತಿಂತಾಯಿದ್ವಿ, ಎಗ್ಗು ತಿಂತೀವಿ, ಎಲ್ಲ ತಿಂತೀವಿ. ಬಟ್ ಲಿಮಿಟೇಷನ್ ಇತ್ತು. ಇವಾಗ ಪ್ರೌಡಾಗಿ ಹೇಳ್ತಾರೆ, ಐ ಆಮ್ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ ಅಂತ. ಬಟ್ ನೆನ್ನೆ ಈಗ ನನ್ನ ಒಂದು ಸಾವು ಆಯಿತು. ನೆನ್ನೆ ಕೇಳಿದೆ ಏನಾಯಿತು ಅಂತ. ಐ ನ್ಯೂ ದೆರ್ ಈಸ್ ಸಮ್ ಪ್ರಾಬ್ಲಮ್ ಅಂತ. ಏನು ಹೇಳೋದು, ಹಾರ್ಟ್ ಅಟ್ಯಾಕ್ ಅಂತ. ಓಕೆ, ಹಾರ್ಟ್ ಅಟ್ಯಾಕ್ ಡನ್. ಯಾರು ಯಾಕಾಯಿತು, ಹೇಗಾಯಿತು ಯಾರು ಕೇಳ್ತಾ ಇಲ್ಲ. ಹಾರ್ಟ್ ಅಟ್ಯಾಕು, ಹೌದಾ ಪಾಪ ಅಷ್ಟೇ. ಸೊ ಥ್ಯಾಂಕ್ಫುಲಿ ಮೈ ಟೀಮ್ ಹ್ಯಾಸ್ ಗಾಟ್ ದಟ್ ಅವೇರ್ನೆಸ್ ಲೈಫಲ್ಲಿ. ಐ ಮೀನ್ ಇಟ್ಸ್ ನಾಟ್ ಓನ್ಲಿ ಅಬೌಟ್ ಫುಡ್, ಇಟ್ಸ್ ಅಬೌಟ್ ಎವ್ರಿಥಿಂಗ್. 360 degree ಎಲ್ಲದ್ರ ಬಗ್ಗೆ ವಿ ಆರ್ ಟ್ರೈನಿಂಗ್. ಆ್ಯಂಡ್ ಎಲ್ಲರೂ ತಗೊಳ್ಳೋ ರೀತಿ ಬೇರೆ ಬೇರೆ ಥರ ಇದೆ. ಆ್ಯಂಡ್ ವಿತಿನ್ ಆ 5 years ಐ ಡೋಂಟ್ ಸೇ ಹಿ ಹ್ಯಾಸ್ ವೇಸ್ಟೆಡ್ ಇಟ್. ಅವನು ಎಲ್ಲೋ ಒಂದು ಕಡೆ ಆ ಕಂಫರ್ಟ್ ಝೋನ್ ಅಂತ ಇದ್ದ ಅಂತ ಅವನು ಓಪನ್ ಆಗಿ ಹೇಳಿದ್ದಾನೆ. ಮೇ ಬಿ ಕಂಫರ್ಟ್ ಝೋನ್ ಅಂತ ಹೇಳಿದ್ರೆ ಪೀಪಲ್ ವಿಲ್ ಪೇ ಹಿಮ್ ಟಿಲ್ ಹಿ ವರ್ಕ್ಸ್. ಇರೋ ತನಕ ಸಂಬಳ ಕೊಡ್ತಾ ಇರ್ತಾರೆ, ಅವ್ನು ಬಿಟ್ಟು ಹೋದ್ಮೇಲೆ ಇನ್ನೊಬ್ಬರನ್ನ ತಂದು ಕೂರಿಸ್ತಾರೆ, ಕಂಟಿನ್ಯೂ. ದಟ್ ಈಸ್ ದ ಜರ್ನಿ. ಅದು ಅವ್ರನ್ನ ಬ್ಲೇಮ್ ಮಾಡೋದು, ಇವ್ರನ್ನ ಬ್ಲೇಮ್, ಇಟ್ಸ್ ಅ ಪಾರ್ಟ್ ಆಫ್ ಎವ್ರಿಬಡೀಸ್ ಲೈಫು. ಸೊ ಐ ವುಡ್ ಸೇ, ಒಂದು ಇರೋ ಜಾಗದಲ್ಲೇ ಚೆನ್ನಾಗಿ ಕಲಿಯೋಕ್ಕೆ ನೋಡಿ. ನೀವು ವರ್ಕ್ ಮಾಡ್ತಾಯಿದ್ರೆ ಓನರ್ನ ಚೆನ್ನಾಗಿ ಡೆವಲಪ್ ಆಗೋ ಥರ ಮಾಡಿ. ಅವರು ಡೆವಲಪ್ ಆದಮೇಲೆ ಅವರು ನಿಮಗೆ ಏನೋ ಒಂದು ಒಳ್ಳೇದು ಮಾಡೋ ಥರ ನೀವು ಅದನ್ನ ಕೇಳಬೇಕು. ಯಾಕಂದರೆ ಅವರು ಅಂದ್ಕೊಳ್ತಾರೆ ಇವನೇನು ಕೇಳ್ತಾಯಿಲ್ಲ ಅಂತ. ಯು ಕ್ಯಾನ್ ಆಲ್ವೇಸ್ ಆಸ್ಕ್, ಪ್ರೊವೈಡೆಡ್ ನೀವು ಅಷ್ಟು ಕಾಂಟ್ರಿಬ್ಯೂಟ್ ಮಾಡಿರಬೇಕು ಆರ್ಗನೈಸೇಷನ್ಗೆ. ಸೊ ಇಲ್ಲಿಗೆ ಬಂದು ವಿತನ್ನು ಸಾಲ ತೀರಿಸಿದ್ದಾನೆ ಅಂತ ನಾನೇನು ಅವನಿಗೆ ಕರ್ಕೊಂಡು ಹೋಗ್ಬಿಟ್ಟು ಒಂದಿಷ್ಟು ಬಿಟ್ಟು ಇದು ನೋ. ಮ್ಯಾಜಿಕ್ ಹ್ಯಾಪನ್ಸ್ ಇಫ್ ಯು ಫಾಲೋ ದ ಪ್ರೋಸೆಸ್. ಎಷ್ಟು ಕೋಟಿ ಲಕ್ಷ ಅದು ಎಲ್ಲಿಂದ ಬಂತು ಅಂತ ಗೊತ್ತಾಗಲ್ಲ. ನಾನು ಇದ್ದಿದ್ದು ಅದೇ ಕೆಲಸದಲ್ಲಿ ಸ್ಯಾಲ್ರಿ ಬರ್ತಿತ್ತು, ಕರೆಕ್ಟ್ ಮಂತ್ ಎಂಡ್ ಆಗುವಾಗ ಅದಕ್ಕಾಗಿ ಸೇವಿಂಗ್ಸ್ ಬರ್ತಿತ್ತಿಲ್ಲ. ಅದು 5 years ಸೇಮ್ ಅದೇ ಪ್ರೊಸೆಸ್, ರಿಪೀಟ್. ಎಸ್, ನಾನು ಬುಕ್ಕಲ್ಲಿ ಬರ್ದಿದ್ದೀನಿ ಯಾಕೆ ನಮ್ಮ ಹತ್ರ ದುಡ್ಡು ನಿಲ್ಲಲ್ಲ, ದುಡ್ಡು ಹೋಗ್ತಾ ಇರುತ್ತೆ ಅಂತ ಹೇಳ್ಬಿಟ್ಟು. ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಆಲ್ ದ್ಯಾಟ್. ಲಕ್ಷ ಕೋಟಿ ಎಲ್ಲ ಬರ್ನಾಗ್ಬಿಟ್ಟಿದೆ. ಸೊ ದಟ್ಸ್ ಹೌ ಐ ಹ್ಯಾವ್ ಲರ್ನ್ಡ್ ಲಾಟ್ ಆಫ್ ಲೆಸನ್ಸ್ ಟಿಲ್ 40. ಇನ್ನೊಂದು 3 ದಿನ ಇದೆ, 2 ದಿನ, ವಾಟೆವರ್, 14th March ಮೈ ಬರ್ಡೇ. ಅಲ್ಲಿ ಗಂಟ ಐ ಆಮ್ ಓಕೆ ವಿತ್ ದ ಮಿಸ್ಟೇಕ್ಸ್. ಮೇಜರ್ ಮಿಸ್ಟೇಕ್ಸ್ ಮಾಡಿದ್ದೀನಿ, ದಟ್ಸ್ ಓಕೆ. ಬಟ್ 40 ಮೇಲೆ ಐ ವಾಂಟ್ ಟು ಕೋಚ್ ದ ಯೂತ್ಸ್, ಯಂಗ್ಸ್ಟರ್ಸ್ ಯಾರಿದ್ದಾರೆ ಅವ್ರು ಕಲಿಬೇಕು, ದುಡ್ಡು ಬಗ್ಗೆ ಕಲಿಬೇಕು, ಲೈಫ್ ಬಗ್ಗೆ ಕಲಿಬೇಕು, ಹೌ ದೇ ಕ್ಯಾನ್ ಗ್ರೋ. ಈ ಥರ ಸ್ಟೋರೀಸು ಎಲ್ಲರೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ. ಡಿಪ್ರೆಷನಿಗೆ ಬೀಳೋದು, ಇನ್ನೇನೋ ಆಗೋದು, ಐ ಡೋಂಟ್ ಆಲ್ ದಟ್. ನಾನು ಹೋಗಿದ್ದೀನಿ ಆ ಸಿಚುವೇಷನಲ್ಲಿ.
ಗೈಡೆನ್ಸ್. ನಾನು ಏನಾದ್ರು ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ 4 ಜನರ ಮುಂದೆ ಕೇಳ್ತಾರೆ, ನಿಮ್ಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಅಂತ. ದಟ್ಸ್ ಹೌ ವಿ ಆರ್ ಗೈಡೆಡ್. ಬಿಕಾಸ್ ಆ ಮಾಡೋಕ್ಕೆ ಯಾರು ಕೆಲಸ ಇಲ್ಲ ಅಂತ ಹೇಳೋರು ಏನು ಮಾಡಿರಲ್ಲ. ಬಿಕಾಸ್ ಆ್ಯಂಡ್ ದೇ ಡೋಂಟ್ ವಾಂಟ್ ಅಸ್ ಟು ಆಲ್ಸೋ ಡೂ ದ ಸೇಮ್ ಥಿಂಗ್. ಸೊ ಐ ವುಡ್ ಸೇ ಇವನು ಫ್ಯೂಚರಿಗೆ ಬಿಸ್ನೆಸ್ಸೇ ಓನರೇ ಆಗ್ತಾನೆ. ಯಾಕಂದರೆ ಬಿಸ್ನೆಸ್ಸು ಅವನಿಗೆ ಬ್ಲೂ ಪ್ರಿಂಟ್ ಇದೆ ಅವನ ಹತ್ರ. ಏನು ಮೊನ್ನೆನೂ ಕೂತ್ಕೊಂಡು ಬ್ಲೂ ಪ್ರಿಂಟ್ ಏನು ಮಾಡಬೇಕು ಅಂತ ಐ ಆಲ್ಸೋ ವಾಸ್ ಡಿಸ್ಕಸಿಂಗ್ ವಿತ್ ಹಿಮ್. ವಿಲ್ ಬಿಕಮ್ ಅ ಬಿಸ್ನೆಸ್ ಓನರ್ ಫಾರ್ ಶ್ಯೂರ್. ಬಟ್ ಇಲ್ಲಿ ಇರೋ ತನಕ ಕಲಿಯೋದು, ಸರ್ವ್ ಮಾಡೋದು, ಒಳ್ಳೇದು ಮಾಡಿಕೊಂಡು ಹೋಗೋದೇ ನಮ್ಮ ಒಂದು ಉದ್ದೇಶ. ಆ್ಯಂಡ್ ಥ್ಯಾಂಕ್ಸ್ ಟು ಆಲ್ ದಟ್. ಕಾರ್ತಿಕ್ ಇದ್ದಾನೆ ರೀಸೆಂಟಾಗಿ, ಐ ಆಮ್ ಸೋ ಹ್ಯಾಪಿ. ಇಟ್ಸ್ ಆಲ್ ಅಬೌಟ್ ಈಸ್ ಜರ್ನಿಯಲ್ಲಿ ಏನೇನು ಬಂತು ಹೋಗ್ತಾ ಇದೆ ಎಲ್ಲ ಚೆನ್ನಾಗಿದೆ. ಆ್ಯಂಡ್ ಈ ಹ್ಯಾಸ್ ಬೀನ್ ಅ ವೆರಿ ಗುಡ್ ಪೊಸಿಷನ್ ಆಲ್ಸೋ. ಚೆನ್ನಾಗಿ ಡೆವಲಪ್ ಆಗ್ತಾ ಇದ್ದಾನೆ. ಎಂಡ್ ಆಫ್ ಇಟ್ ವಿ ಆರ್ ಆಲ್ ಗ್ರೋಯಿಂಗ್ ಟುಗೆದರ್. ಆ್ಯಂಡ್ ಐ ವಾಂಟ್ ಟು ಇನ್ವೈಟ್ ಯು ಟು ದಿಸ್ BB ಟ್ರೈಬ್ ಕಮ್ಯುನಿಟಿ. ನಮ್ಮದೊಂದು ಸೂಪರ್ ಆಗಿರೋ ಒಂದು ಕಮ್ಯುನಿಟಿ ಬಿಲ್ಡ್ ಆಗ್ತಾ ಇದೆ. ಕಮ್ಯುನಿಟಿ ಒಳಗಡೆ ಇರೋರು ಜಸ್ಟ್ ಸ್ಟೋರೀಸು ಅಷ್ಟೇ ಅವ್ರದ್ದು. ನಾನು ಹಂಗಿದ್ದೆ ಹಿಂಗಾದೆ ಇಷ್ಟೇ ಕತೆ. ಅದು ಬಿಟ್ಬಿಟ್ಟು ಬೇರೆ ಏನೂ ನಾವು ಮಾತಾಡಲ್ಲ. ವಿ ಆರ್ ಓನ್ಲಿ ಪಾಸಿಟಿವ್ ಥಿಂಕರ್ಸು. ಇಲ್ಲಿ ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತಾರೆ, ಪಾಲಿಟಿಕ್ಸ್ ಅಂತ ಹೇಳ್ತಾರೆ, ಮತ್ತು ಬ್ಲೇಮ್ ಗೇಮ್ ಅಂತ ಹೇಳ್ತಾರೆ. ಇದು ಯಾವುದೂ ಇಲ್ಲ. ಒಂದು ಟೈಮಲ್ಲಿ ಎಲ್ಲ ಕಡೆ ಇರುವಂಗೆ ನಮ್ಮಲ್ಲೂ ಇರ್ತಿತ್ತು ಅನಿಸುತ್ತೆ. ಬಿಕಾಸ್ ಅಲ್ಲಿ ನಾನು ಅಷ್ಟು ಇನ್ಡೆಪ್ತ್ ಹೋಗ್ತಾ ಇರಲಿಲ್ಲ ಅಲ್ವಾ. ದೇರ್ ವಾಸ್. ಬಟ್ ಇವಾಗ ಏನಂದರೆ ಕಂಪ್ಲೀಟಾಗಿ ಐ ಹ್ಯಾವ್ ಟೇಕನ್ ದ ಓನರ್ಶಿಪ್ ಆಫ್ ದ ಪ್ರಾಪರ್ಟಿ. ಐ ಆಮ್ ನಾಟ್ ಲೆಟಿಂಗ್ ಇಟ್ ಗೋ ಔಟ್ ಆಫ್ ಮೈ ಹ್ಯಾಂಡ್ಸ್. ಆ್ಯಂಡ್ ದ ಟ್ರಸ್ಟ್ ನಾನು ಕಂಟ್ರೋಲ್ ಮಾಡೋದಕ್ಕಿಂತ ಐ ಹ್ಯಾವ್ ಗಿವನ್ ದೆಮ್ ದ ಕಂಟ್ರೋಲ್ ಆಫ್ ದೇರ್ ಓನ್ ಆರ್ಗನೈಸೇಷನ್. ಯಾವ್ಯಾವ ಥರ ಕಂಟ್ರೋಲ್ ಮಾಡಬೇಕಂತ ಅವರಿಗೆ ಪವರ್ ಕೊಟ್ಬಿಟ್ಟಿದ್ದೀನಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಸದ್ಯದಲ್ಲೇ ಆಫ್ಲೈನ್ ಈವೆಂಟ್ಸು, ಆನ್ಲೈನ್ ಈವೆಂಟ್ಸ್ ಎಲ್ಲ ಬರ್ತಾ ಇದೆ. ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಂದರೆ ನಮ್ಮ ನಂಬರಿಗೆ ಕಾಲ್ ಮಾಡಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಇದೇ ಥರ ಸ್ಟೋರೀಸ್ ಇಟ್ಕೊಳ್ಳಿ. ಆ್ಯಂಡ್ ಎಂಡ್ ಆಫ್ ಇಟ್ ಐ ವುಡ್ ಲೈಕ್ ಟು ಸೇ ಎನಿ ಟೈಮ್, ಎನಿವೇರ್, ಎನಿಥಿಂಗ್ ಕ್ಯಾನ್ ಬಿ ಸ್ಟಾರ್ಟೆಡ್ ಫ್ರಮ್ ದ ಸ್ಕ್ರ್ಯಾಚ್. ಸೊ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಒತ್ತಿ ಆಯಿತಾ. ಏನೋ ಒಂದು ಓದ್ತಾ ಇರಿ. ಆಮೇಲೆ ವಿಷನ್ ಬೋರ್ಡಲ್ಲಿ ಹುಡುಗಿ ಮದುವೆ ಆಗೋದು ಅದು ಹಾಕಿಲ್ವಾ? ಅದು ಇದೆ ಸರ್, ಅದು ಕಾಣ್ತಿಲ್ಲ ನನಗೆ. ಸೈಡಲ್ಲಿ ಹಾಕಿದ್ಯಾ ಅಂತ ಯಾವುದೋ ಮನೆ ವಿಷನ್ ಬೋರ್ಡ್ ಹಾಕ್ಬಿಟ್ಟು. ಸೊ ವಿಷನ್ ಬೋರ್ಡ್ದು ಕಾನ್ಸೆಪ್ಟ್ ವೆರಿ ಸಿಂಪಲ್ ಆಯಿತಾ. ಸಿಂಪಲಾಗಿ ಮಾಡ್ಬೋದು. ಬಟ್ ಪವರ್ಫುಲ್ ಎಲ್ಲಿಂದ ಆಗುತ್ತೆ ಅಂತ ಹೇಳಿದ್ರೆ ವಿತ್ ದ ರೈಟ್ ಕೋಚಿಂಗ್. ಆ ಮೆಂಟರ್ಶಿಪ್ ಬೇಕು. ಮತ್ತೆ ವಿಷನ್ ಬೋರ್ಡ್ ಮಾಡಿ ಓದು ಆಗುತ್ತೆ ಅಂತ ನಾವು ಸುಮ್ಮನೆ ಕೂತ್ರೆ ಆಗಲ್ಲ. ಅದು ಅದಕ್ಕೆ ಫಸ್ಟ್ ನಾನು ಹಂಗೆ ಅನ್ಕೊಂಡಿದ್ದೆ. ಬಟ್ ಆಮೇಲೆ ಗೊತ್ತಾಯಿತು, ಓಕೆ ನಾನು ಎಲ್ಲಿ ಟ್ಯಾಪ್ ಮಾಡಬೇಕು ಅಲ್ಲಿಂದ ಸ್ಟಾರ್ಟ್ ಆಗಿದೆ. ದಟ್ ಈಸ್ ದ ಪವರ್. ಆ ಟ್ಯಾಪಿಂಗ್. ಅದಕ್ಕೆ ಕೋಚ್ ಇರಲಿ ಲೈಫಲ್ಲಿ. ಯಾವುದೇ ಆದರೂ ಒಂದು ಒಳ್ಳೆ ಕೋಚ್ ಇದ್ದರೆ ಇಟ್ ವಿಲ್ ಬಿ ವೆರಿ ನೈಸ್, ವೆರಿ ಪವರ್ಫುಲ್ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಸಿ ಯು ಎಟ್ BB ಟ್ರೈಬ್ ರಿಟ್ರೀಟ್. Dip, 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 dip.